ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 4ನೇ ಅಧ್ಯಾಯದ 16ನೇ ಶ್ಲೋಕ. ಸ ಆಹ ಚೈನಂ ಪರಮಂ ವಚಸ್ತೆ ಕರೋಮಿ ನಾತ್ರಾಸ್ತಿ ವಿಚಾರಣಾ ಮೇ ಶೃಣುಷ್ವ ಮೇಥಾಪಿ ಯಥಾ ಪ್ರತಿಜ್ಞಾ ಸುತಾ ಪ್ರದಾನಾಯ ಕೃತಾ ಪುರಸ್ತಾತ್. ವಿಶ್ವಾಮಿತ್ರರು ಒಂದು ಮಾತು ಹೇಳಿದರು, ರಾಮನನ್ನ ಅಳಿಯನನ್ನಾಗಿ ಮಾಡ್ಕೊಂಡ್ಬಿಡು, ಸೀತೆಯನ್ನ ಕೊಟ್ಟು ಮದುವೆ ಮಾಡು ಹಾಗೆ ಅಂತ ಹೇಳಿದಾಗ ಜನಕ ಮಹಾರಾಜ ಒಂದು ಮಾತನ್ನು ಹೇಳ್ತಾನೆ. ಅದೇನು ಅಂತ ಆಚಾರ್ಯರು ಇಲ್ಲಿಗೆ ಹೇಳ್ತಾ ಇದ್ದಾರೆ. ಸಹ ಆಹ ಅಂದ್ರೆ ಜನಕ ಹೇಳಿದರು ಅಂತ ಅರ್ಥ. ತೇ ಏನಂ ಪರಮಂ ವಚಃ ಕರೋಮಿ. ವಿಶ್ವಾಮಿತ್ರರೇ, ನೀವು ಹೇಳಿದ ಮಾತು ದೊಡ್ಡ ಮಾತು, ಅದು ಶ್ರೇಷ್ಠವಾದ ಮಾತು, ಅದನ್ನ ನಾನು ಖಂಡಿತ ಪಾಲನೆ ಮಾಡ್ತೇನೆ ಹಾಗೆ ಅಂತ. ನೋಡಿ, ಇದು ಒಂದು ಮುಖ್ಯವಾದ ಪಾಠ. ಶ್ರೇಷ್ಠವಾದ ವಚನ ಹಾಗೆ ಅಂತ ಆದಮೇಲೆ, ಶ್ರೇಷ್ಠವಾದ ಮಾತು ಅಂತ ಆದ ಮೇಲೆ ನಾವು ಅದನ್ನ ರಿಜೆಕ್ಟ್ ಮಾಡಬಾರ್ದು ಹಾಗೆ ಅಂತ. ಧರ್ಮದ ಮಾತು, ಶಾಸ್ತ್ರದ ಮಾತು, ಇದೆಲ್ಲ ದೊಡ್ಡವರ ಮಾತು, ಅದೆಲ್ಲ ನಾವು ರಿಜೆಕ್ಟ್ ಮಾಡಬಾರ್ದು ಹಾಗೆ ಅಂತ. ಯಾಕೆ ನಮಗೆ ದೊಡ್ಡವರು ಅಂದ್ರೆ ಶಾಸ್ತ್ರ ಸಮ್ಮತವಾಗಿ ಹೇಳಿರ್ತಾರೆ, ಅದರಿಂದ ಧರ್ಮದಲ್ಲೇ ಇರುತ್ತದೆ ಅದು, ಅದನ್ನ ಅನುಸರಿಸಿ ನಾವಿರಬೇಕು ಹಾಗೆ ಅಂತ ಒಟ್ಟ ಅಭಿಪ್ರಾಯ. ಅತ್ರ ಮೇ ವಿಚಾರಣ ನ ಅಸ್ತಿ. ನಿಮ್ಮ ಮಾತನ್ನು ಕೇಳಬೇಕೋ ಕೇಳಬಾರ್ದೋ ಹಾಗೆಂಬ ಅದರಲ್ಲಿ ನನಗೆ ಸೆಕೆಂಡ್ ಥಾಟ್ ಇಲ್ಲ ಅಂತಾರೆ ವಿಶ್ವಾಮಿತ್ರರು. ಖಂಡಿತ ನಾನು ಮಾಡ್ತೇನೆ. ಆದರೂ ಕೂಡ ಅಥಾಪಿ ಪುರಸ್ತಾತ್ ಸುತಾ ಪ್ರದಾನಾಯ, ನನ್ನ ಮಗಳಾದ ಸೀತೆಯನ್ನ ಯಾರಿಗೆ ಕೊಡಬೇಕು ಅಂತ ವಿಚಾರ ಬಂದಾಗ ನಾನು ಹಿಂದೆ ಒಂದು ಮೇ ಯಥಾ ಪ್ರತಿಜ್ಞಾಕೃತ, ನಾನು ಒಂದು ಪ್ರತಿಜ್ಞೆ ಮಾಡಿದ್ದೇನೆ, ಆ ಪ್ರತಿಜ್ಞೆ ಏನೆಂಬ ಅದನ್ನ ನಾನು ನಿಮಗೆ ತಿಳಿಸ್ತೇನೆ ಕೇಳಿ ಹಾಗೆ ಅಂತ ವಿಶ್ವಾಮಿತ್ರರಿಗೆ ಜನಕ ಮಹಾರಾಜ ಹೇಳಿತು. ಏನದು? ತಪೋಮಯ ಚೀರ್ಣಮುಮಾಪತೆ ಪುರಾ ವರಾಯುಧಾವಾಪ್ತಿ ಧೃತೇನ ಚೇತಸಾ ಸಮೇದದೌ ದಿವ್ಯಮಿದಂ ಧನುಸ್ತದಾ ಕಥಂಚನಾಚಾಲ್ಯಂ ಋತೆ ಪಿನಾಕಿನಂ. ತಪಃ ಮಯಾ ಚೀರ್ಣಂ ಉಮಾಪತೇಃ ಪುರಾ ವರಾಯುಧಾವಾಪ್ತಿ ಧೃತೇನ ಚೇತಸಾ ಸಹ ಮೇ ದದೌ ದಿವ್ಯಂ ಇದಂ ಧನುಃ ತದಾ ಕಥಂಚನ ಅಚಾಲ್ಯಂ ವೃತ್ತೆ ಪಿನಾಕಿನಂ. ಜನಕ ಮಹಾರಾಜ ಹೇಳ್ತಾರೆ, ಹಿಂದೆ ನಾನು ತಪಸ್ಸನ್ನ ಮಾಡಿದೆ. ವರಾಯುಧಾವಾಪ್ತಿ ಧೃತೇನ ಚೇತಸ, ರುದ್ರದೇವರಿಂದ ಒಂದು ಶ್ರೇಷ್ಠವಾದ ಆಯುಧವನ್ನ ಪಡೆಯಬೇಕು ಅಂತಾನೆ ನಾನು ತಪಸ್ಸನ್ನ ಮಾಡಿದ್ದು. ಉಮಾಪತೇಹೇ ತಪಃ ಚೀರ್ಣ, ದೀರ್ಘಕಾಲದ ತಪಸ್ಸು. ತದಾ ಸಹ ಮೇ ಇದಂ ದಿವ್ಯಂ ಧನುಃ ದದೌ, ಆ ನನ್ನ ತಪಸ್ಸಿನಿಂದ ಪ್ರೀತರಾದ ರುದ್ರದೇವರು ನನಗೆ ಒಂದು ಧನುಸ್ಸನ್ನು ಕೊಟ್ರು ಅಂತ ಧನುಸ್ಸನ್ನು ತೋರಿಸ್ತಾರೆ. ಯತ್ ಪಿನಾಕಿನಂ ಮೃತೆ ಕಥಂಚನ ಅಚಾಲ್ಯಂ. ಆ ಧನುಸ್ಸು ರುದ್ರದೇವರನ್ನ ಬಿಟ್ಟು ಯಾರಿಂದಲೂ ಕೂಡ ಅಲಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ರು. ರುದ್ರದೇವರಿಗೆ ಮಾತ್ರ ಅದನ್ನ ಅಲಗಾಡಿಸ್ಲಿಕ್ಕೆ ಸಾಧ್ಯ, ಅಥವಾ ರುದ್ರದೇವರಿಗಿಂತ ಮೇಲಿನ ಕಕ್ಷೆಯಲ್ಲಿ ಇರುವವರು ಅದನ್ನ ಅಲಗಾಡಿಸಬಹುದು, ತೆಗಿಬಹುದು. ಕೆಳಗಿನವರು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಅಂತ. ಅಂತಹ ಒಂದು ವಿಶಿಷ್ಟವಾದ ಧನುಸ್ಸದು, ಅದನ್ನ ನನಗೆ ಕೊಟ್ಟಿದ್ರು ಹಾಗೆ ಅಂತ. ನ ದೇವ ದೈತ್ಯೋರಗ ದೇವ ಗಾಯಕ ಅಲಂ ಧನುಶ್ಚಾಲಯಿತುಂ ಸವಾಸವಾಹ ಕುತೋ ನರಾಸ್ತದ್ವರತೋ ಹಿ ಕಿಂಕರಾಹ ಸಹಾನ ಸೈವಾತ್ರ ಕೃಷಂತಿ ಕೃಚ್ಛ್ರತಃ. ಅಂತ ಶ್ರೇಷ್ಠವಾದ ಧನುಸ್ಸು ಸವಾಸವಾಹ, ಇಂದ್ರನಿಂದ ಸಹಿತವಾಗಿ ದೇವತೆಗಳು ಇರಬಹುದು, ದೈತ್ಯರು ಇರಬಹುದು, ನಾಗಗಳು ಇರಬಹುದು, ದೇವಗಾಯಕರು ಅಂದ್ರೆ ಗಂಧರ್ವರು ಅಂತ ಅರ್ಥ. ಗಂಧರ್ವರು ಇರಬಹುದು, ಯಾರೂ ಕೂಡ ಧನುಹು ಚಾಲಯಿತು ನ ಅಲಂ,
ಈ ಬಿಲ್ಲನ್ನು ಅಲುಗಾಡಿಸ್ಲಿಕ್ಕೆ ಆಗೋದಿಲ್ಲ ಅವರಿಂದ. ಕುತಃ ನರಾಹ, ಮನುಷ್ಯರ ಪಾಡಿನೇ ಅಂತ ಹೇಳೋದು. ದೇವತೆಗಳು, ದೈತ್ಯರು, ನಾಗಗಳು, ಗಂಧರ್ವರು ಇವರಿಂದ ಆಗದೇ ಇರುವ ಕೆಲಸ ಮನುಷ್ಯ ಮಾಡ್ತಾರೇನು? ಮನುಷ್ಯರಿಂದ ಆಗೋದಿಲ್ಲ. ಯತಃ ತದ್ವರತಃ ಕಿಂಕರಾಹ ಅತ್ರ ಸಹಾನಸ ಏವ ಕೃಚ್ರತಃ ಕೃಷಂತಿ. ಇದ್ರ ಮೇಲೆ ಒಂದು ಪ್ರಶ್ನೆ ಬರ್ತದೆ. ಅಲ್ಲ, ಯಾರಿಂದಲೂ ಅಲುಗಾಡಿಸ್ಲಿಕ್ಕೆ ಆಗಿಲ್ಲ ಅಂತ ಹೇಳ್ತೀರಿ, ಆದ್ರೆ ರುದ್ರದೇವರು ಕೊಟ್ಟ ಧನುಸ್ಸನ್ನ ನಿಮ್ಮ ಅರಮನೆ ತನಕ ನೀವು ಹೇಗೆ ತಂದಿರಿ ಅಂತ ಒಂದು ಪ್ರಶ್ನೆ ಬರ್ತದೆ. ನೋಡಿ ಇದೆಲ್ಲ ಪ್ರಾಕ್ಟಿಕಲ್ ಕ್ವಶನ್ ಇದು. ಅದಕ್ಕೂ ಆಚಾರ್ಯರು ಆ ಪ್ರಶ್ನೆಯನ್ನ ಮಾಡಿಕೊಂಡು ಅವರೇ ಉತ್ತರವನ್ನು ಕೊಡ್ತಾರೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಯದ್ ವರತಃ, ರುದ್ರದೇವರೇ ವರವನ್ನು ಕೊಟ್ಟಿದ್ರಂತೆ. ಯಾರಿಂದಲೂ ಅಲುಗಾಡಿಸ್ಲಿಕ್ಕೆ ಆಗಲ್ಲ, ನೀ ಹೆಂಗ್ ತಗೊಂಡೋಗ್ತೀಯಾ? ತಗೋ, ವರ ಕೊಡ್ತೀನಿ, ನಿನ್ನ ಕಿಂಕರರು ಇದನ್ನ ಅಲುಗಾಡಿಸ್ತಾರೆ. ಕಷ್ಟಪಟ್ಟುಕೊಂಡು ಅವರು ಈ ಧನುಸ್ಸನ್ನ ಎತ್ಕೊಂಡು ಹೋಗಿ ನಿನ್ನ ಅರಮನೆಯಲ್ಲಿ ಇಡ್ತಾರೆ. ಹಾಗೆ ಅಂತ ರುದ್ರದೇವರು ವರವನ್ನು ಕೊಟ್ರು ಅಂತ ಹೇಳ್ತಾರೆ. ಅದರಿಂದ ಅವರ ಕಿಂಕರರು ಅದನ್ನ ಧನುಸ್ಸನ್ನ ತರ್ಲಿಕ್ಕಾಯ್ತು ಹಾಗೆ ಅಂತ. ಅಧಾರ್ಯಮೇತದ್ಧನುರಾಪ್ಯ ಶಂಕರಾದಹಂ ನೃಣಾಂ ವೀರ್ಯ ಪರೀಕ್ಷಣೇ ಧೃತಃ ಸುತಾರ್ಥಮೇತಾಂ ಚಕರ ಪ್ರತಿಜ್ಞಾಂ ದದಾಮಿ ಕನ್ಯಾಂ ಯೈದಂ ಹಿ ಪೂರಯೇತ್. ಶಂಕರಾತ್ ಏತತ್ ಅಧಾರ್ಯಂ ಧನುಃ ಆಪ್ಯ, ರುದ್ರದೇವರಿಂದ ಇಂತಹ ಅದ್ಭುತವಾದ ಶ್ರೇಷ್ಠವಾದ ಧನುಸ್ಸನ್ನ ಪಡೆದು ಅಹಂ ನೃಣಾಂ ವೀರ್ಯ ಪರೀಕ್ಷಣೆ ಧೃತಃ, ನಾನು ಮನುಷ್ಯರ ವೀರ್ಯವನ್ನ ಅಂದ್ರೆ ಪರಾಕ್ರಮವನ್ನ ನಾನು ಪರೀಕ್ಷೆ ಮಾಡ್ತಾ ಇದ್ದೇನೆ ಹಾಗೆ ಅಂತ. ಅಂದ್ರೆ ಯಾರು ಬಲಿಷ್ಠರಾಗಿದ್ದಾರೋ ಅವರಿಗೆ. ಜನಕ ಮಹಾರಾಜನಿಗೆ ಮೊದಲೇ ಗೊತ್ತು ಪರಮಾತ್ಮನನ್ನ ಬಿಟ್ಟು ಯಾರಿಗೂ ಕೂಡ ಸೀತೆಯನ್ನು ಕೊಡಬಾರದು ಹಾಗೆ ಅಂತ. ಆದ್ರೂ ಆ ಒಂದು ನೆಪ ಇಟ್ಟುಕೊಂಡು ನಾನು ಪರೀಕ್ಷೆ ಮಾಡ್ತಾ ಇದ್ದೇನೆ. ಸುತಾರ್ಥಂ ಏತಾಂ ಪ್ರತಿಜ್ಞಂ ಚಕರ, ನನ್ನ ಮಗಳಾದ ಸೀತೆಗಾಗಿ ನಾನು ಒಂದು ಪ್ರತಿಜ್ಞೆಯನ್ನ ಮಾಡಿದ್ದೇನೆ. ಅದರಿಂದ ಯಹ ಇದಂ ಹಿ ಪೂರಯೇತ್, ಯಾರು ಈ ಧನುಸ್ಸನ್ನ ಪೂರ್ಣ ಮಾಡ್ತಾರೆ ಅಂದ್ರೆ ಹಗ್ಗವನ್ನು ಕಟ್ಟುತ್ತಾರೆ, ತಸ್ಮೈ ಕನ್ಯಾಂ ದದಾಮಿ ಇತಿ, ಅಂತವರಿಗೆ ನಾನು ನನ್ನ ಕನ್ಯೆಯನ್ನು ಕೊಡ್ತೇನೆ, ಸೀತೆಯನ್ನು ಕೊಡ್ತೇನೆ ಹಾಗೆ ಅಂತ ತಾನೇನು ಪ್ರತಿಜ್ಞೆಯನ್ನ ಹಿಂದೆ ಮಾಡಿದೆ ಅಂತ ಹೇಳಿದರು ಜನಕ ಮಹಾರಾಜ, ಅದನ್ನ ವಿಶ್ವಾಮಿತ್ರರ ಹತ್ರ ನಿವೇದನೆ ಮಾಡ್ಕೊಂಡ್ರು ಹಾಗೆ ಅಂತ ಅರ್ಥ. ಇನ್ನು 20ನೇ ಶ್ಲೋಕ. ಸಮೇತ್ಯ ಭೂಪಾಶ್ಚ ಸಮೀಪಮಾಶು ಪ್ರಗೃಹ್ಯ ತಚ್ಚಾಲಯಿತುಂ ನ ಶೇಕುಃ ಇತೀರಿತಾಂ ಮೇ ಗಿರಮಭ್ಯವೇತ್ಯ ಧಿತೆ ಸುತಾ ದಾನವ ಯಕ್ಷ ರಾಕ್ಷಸಾಃ. ಮೇ ಇತೀರಿತಾಂ ಗಿರಂ ಅಭ್ಯವೇತ್ಯ. ಈ ವಿಷಯ ಜನಕ ಮಹಾರಾಜ ಧನುಸನ್ನ ಇಟ್ಕೊಂಡಿದ್ದಾನೆ, ಶ್ರೇಷ್ಠವಾದ ಸೀತೆ ಎನ್ನುವ ಕನ್ಯೆ ಇದ್ದಾಳೆ, ಅದರಿಂದ ಯಾರು ಎದೆ ಏರಿಸ್ತಾರೆ ಅವರಿಗೆ ಸೀತೆಯನ್ನು ಕೊಡ್ತಾನೆ ಎಂಬ ಒಂದು ಮಾತು ಎಲ್ಲ ಕಡೆ ಹರಡಿತ್ತು. ಅದರಿಂದ ದಿತೇಸುತಾಹ, ದಿತಿದೇವಿಯ ಮಕ್ಕಳಾದ ದಾನವರು ಮತ್ತು ಯಕ್ಷ ರಾಕ್ಷಸರು, ಇನ್ನು ಅನೇಕ ರಾಜರು ಎಲ್ಲರೂ ಕೂಡ ಸಮೀಪಂ ಆಶು ಸಮೇತ್ಯ, ಕೂಡಲೇ ಓಡಿ ಬಂದರಂತೆ. ಬಂದು ತತ್ ಪ್ರಗೃಹ್ಯ ಚಾಲಯಿತುಂ ನ ಶೇಕುಹು, ಅದನ್ನು ಹಿಡ್ಕೊಂಡು ಅವ್ರು ಪ್ರಯತ್ನ ಪಟ್ರು, ಆದರೆ ಯಾರಿಂದಲೂ ಕೂಡ ಅಲುಗಾಡಿಸ್ಲಿಕ್ಕೂ ಕೂಡ ಆಗಲಿಲ್ಲ. ನೋಡಿ, ಅದು ರುದ್ರದೇವರ ವರ ಅದೇನೋ ಥಿಯರಿಟಿಕಲ್ ತಿಳ್ಕೋಬಾರ್ದು, ಅದು ಹೈಲಿ ಪ್ರಾಕ್ಟಿಕಲ್. ಅದು ಆಗೋದಿಲ್ಲ ಅಂದ್ರೆ ಆಗೋದೇ ಇಲ್ಲ. ಅದು ಅಂತ ಒಂದು ಶ್ರೇಷ್ಠವಾದ ಧನುಸ್ಸು ವರ, ಅದು ಯಾರಿಂದ ಆಗಿಲ್ಲ ಅಂತ ಆ ಮಾತನ್ನು ಕೂಡ ಜನಕ ಮಹಾರಾಜ ತಿಳಿಸ್ತಾ ಇದ್ದಾರೆ. ಮುಂದಿನ ಮಾತು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.